ಭಾರತಂ ಜಗದ್ಗುರುಂ ಶ್ರೀಲ ಸಂತ ವೀರ ಸನ್ಯಾಸಿ ಸ್ವಾಮೀಜಿ ಅವರನ್ನು ನನ್ನ ಹೃದಯಕಮಲದಲ್ಲಿ ಧ್ಯಾನಿಸಿ, ವೇದಿಕೆ ಮೇಲೆ ಆಚರಣೆಗಳಂತ ಜೋಡೆತ್ತು ಗುರುಗಳು ಧಾರ್ಮಿಕ ಜೋಡೆತ್ತು ಇಂತ ವೈಭವ ನಮಗೆಲ್ಲ ಕೊಟ್ಟರಲ್ರಿ. ಸತತವಾಗಿ ಈ 2026ರಲ್ಲಿ ಹಳಿಕೇಡಂತ ಊರಾಗ ಇಂಥ ಗುರುಗಳು 10 ದಿವಸ ಸಂಗೀತ, ಆಧ್ಯಾತ್ಮಿಕ, ಧಾರ್ಮಿಕ ನೀವೆಲ್ಲ ನಿಮ್ ಮಕ್ಕಳು ಎಷ್ಟು ಪುಣ್ಯ ಮಾಡ್ಯಾರ್ರಿ. ಎಲ್ಲಾ ರೀಲ್ಸ್ ನೋಡ್ಕೊತ ಮುಗಿನ ನೋಡ ಹೋಗಿದ್ ಗೊತ್ತಾಗಲ್ಲ ಬೇರೆ ಮಕ್ಕಳಿಗೆ. ನಿಮ್ ಮಕ್ಕಳು ಇಂಥ ಪವಿತ್ರ ಜಾತಿ ಇಷ್ಟು ಎಂಜಾಯ್ ಮಾಡ್ತಾರಲ್ಲ, ನಂದು ಒಂದ್ ಇಂಚ್ ಮತ್ತೆ ಹೆಚ್ಚಿಗೆ ಆಗಿ ಖುಷಿ ನನಗೆ ಇವತ್ತ. ಆ ಗುರುಗಳಿಗೆ ಪಾದಗಳು ನಮಸ್ಕರಿಸಿ, ನಮ್ಮ ಪಕ್ಕದಲ್ಲಿರುವ ಚಾಂಬರ್ಗಳಿಗೆ ಪಾದಗಳು ನಮಸ್ಕರಿಸಿ, ಅದೇ ರೀತಿಯಾಗಿ ನಮ್ಮ ಅಣ್ಣನವರು ಸುರೇಶ್ ಅಣ್ಣನವರಿಗೆ ನಮಸ್ಕರಿಸುತ್ತಾ, ಹಾಗೂ ಅತ್ಯಂತ ಅಭೂತಪೂರ್ವವಾದ ಸಂಗೀತ ಪ್ರಸ್ತುತಪಡಿಸಿದ ಅಣ್ಣನಿಗೂ, ಹಾಗೂ ವೇದಿಕೆ ಮುಂದ 60 ನೆನಪು ಹೋಗಿ 30 ಕೇಳಿದಿರಿ. ಎಲ್ಲರೂ ಎಂತೆಂತ ಅಜ್ಜಿದರು ಕುಂತಿರ್ರಿ. ನಿಮ್ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ಈ ಸಂಸ್ಕೃತಿನ ಈ ಭಾರತ ಧರ್ಮ ಉಳಿಸ್ತದೆ. ಇವತ್ತು ನನಗೆ ಅತ್ಯಂತ ಸಂತೋಷವಾಗಿದ್ದು ಏನ್ ಗೊತ್ತ್ರಿ, ನೀವು ಬರೋದಲ್ಲದೆ ನಿಮ್ ಚಿಕ್ಕ ಚಿಕ್ಕ ಮೊಮ್ಮಕ್ಕಳಿಗೆ ತಂದಿರಲ್ಲ, ಇದರಿಂದ ಈ ಧರ್ಮ ಉಳಿತದ. ಗುರುಗಳೇ ನೀವು ಧರ್ಮ ಅಂತ ಬಾಣೆತ್ರಿ, ನಿಮ್ ಬತ್ತಳಿಕೆ ಎಲ್ಲ ಬಿಲ್ಗಳೆಲ್ಲ ತಯಾರಲ್ಲ ಗುರುಗಳೇ. ಸಣ್ಣ ಸಣ್ಣ ಮಕ್ಕಳು ಎಷ್ಟು ಖುಷಿಯಾಗಿ ಈ ಧಾರ್ಮಿಕ ಕಾರ್ಯಕ್ರಮ ಭಾಗಿಯಾಗಿದ್ದಾರಲ್ಲ. ನಾ ಎಲ್ಲಾ ಕಡೆ ಹೇಳ್ತೇನೆ ಗುರುಗಳೇ, 3,100 ಮಂದಿರ ವೇದ ಸಾವಿರವಿದ್ದರೆ, 3,100 ಮಂದಿರ ವೇದ ಸಾವಿರವಿದ್ದರೆ, ದೈವವಿದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ ಈ ದೇಶದ ಯುವಕರೇ ಮನೆಗೆ ನಿದ್ರಿಸುತ್ತಿದ್ದಾರೆ ಅಂತ. ಇದು ನಿಮಗೆ ಅನುಭವ ಆಗಲ್ರಿ, ಹಳಿಕೇಡದವರಿಗೆ ಅನುಭವ ಆಗಲ್ಲ, ಇದು ಬೇರೆ ಕಡೆ ಅನುಭವ ಆಗುತ್ತೆ. ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಇವತ್ತು ನಾನು. ಇಷ್ಟು ಸಂತೋಷ ಆಗ್ಯದ. ಇಂಥ ಒಂದು ಈ ತರದ ಕಾರ್ಯಕ್ರಮ, ಇಂಥ ಒಂದು ವೈಭವ ನಿರ್ಮಾಣ ಮಾಡಿದಾರಲ್ಲ, ಇದು ತುಂಬಾ ಪುಣ್ಯವಂತರ್ರಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಯಾರೋ ಇಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ಮಾಡದ, ಇಲ್ಲಿ ಬರಲ್ದವ್ರೆ ಅವ್ರು ಬಹಳಷ್ಟು ಕಳ್ಕೊಂಡ್ರು. ಹೆಂಗ್ ಕಳ್ಕೊಂಡ್ರು ಅಂದ್ರ, ಆಸೆ ಇದ್ದವರಿಗೆ ಅವಕಾಶ ಸಿಗಲ್ದು, ದುರಾಸೆ ಇದ್ದವರಿಗೆ ಆಶ್ರಮ ಸಿಗಲ್ದು, ಆಶ್ರಮ ಸಿಗಲ್ದವ್ರಿಗೆ ವೃದ್ಧಾಶ್ರಮ ಹೋಗಲ್ರ. ನೀವೇನು ಆಶ್ರಮ ಮಠ ಹೋಗಿ ಬರ್ತಾರಲ್ಲ, ನೀವು ವೃದ್ಧಾಶ್ರಮಕ್ಕೆ ಹೋಗಲ್ರಿ. ನಾ ಚಾಲೆಂಜ್ ಮಾಡ್ತೀನಿ. ಯಾಕಂದ್ರ ನಿಮ್ಮಲ್ಲಿ ತ್ಯಾಗಮೇ ಪೆಟ್ಟು. ಇಂಥ ಗುರುಗಳ ಪಾದ ಕುಂತು ನೀವು ಸೊಸಿ ಏನಂದ್ರೆ ಬಿ ಅಡ್ಜಸ್ಟ್ ಮಾಡ್ಕೋತೀರಿ, ಮಗ ಏನಂದ್ರೆ ಬಿ ಅಡ್ಜಸ್ಟ್ ಮಾಡ್ಕೋತೀರಿ. ದೊಡ್ಡ ಮಗ ತಾಳ್ಮೆ ಶಕ್ತಿ ಇರ್ತಲ್ರಿ, ಅದು ಎಲ್ಲಕ್ಕ ದೊಡ್ಡ. ಅದು ಏನ್ ಕಲಿತೇವಂದ್ರ ಇಂಥ ಮಠದ ಕಲಿತೇವೆ. ಎಷ್ಟೋ ಮಕ್ಕಳು 2 BHK 1 BHK ಆ ಕಡೆ ಹೊಡೆದ್ರೆ ಗಾಡಿ ತಲೆಗೆ ಹತ್ತದ, ಈ ಕಡೆ ಹೊಡೆದ್ರೆ ಈ ಗಾಡಿ ತಲೆಗೆ ಹತ್ತದ. ನಿಮ್ ಮಕ್ಕಳು ಬಯಲಾಟದಲ್ಲಿ ಎಷ್ಟು ಚಲೋ ಆಗ್ತಾರಲ್ಲ. ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಎಂಜಾಯ್ ಮಾಡ್ತಾರಲ್ಲ. ನೀವಲ್ದೆ ನಿಮ್ ಮಕ್ಕಳು ಈಗ ಯಾವ ಧಾರಾವಾಹಿ ಇಲ್ಲೇನ್ರಿ? ಹುಟ್ಟಿದವರಿ ಮದುವೆ ಮುಗಿತೇನ್ರಿ? ಯಾವ್ದಿಲ್ಲನ್ರಿ ಧಾರಾವಾಹಿ? ಇದ್ರ ನೀವು ಬಿಟ್ಟು ಬಂದಿರಲ್ಲ, ನಿಮ್ಮ ಅಂತರ ಈ ದೇಶಕ್ಕೆ ಬೇಕು. ಯಾಕಂದ್ರ ಸ್ವಾಮಿ ವಿವೇಕಾನಂದ ಅವರು ಆ ಮಟ್ಟಕ್ಕೆ ಬೆಳಿಬೇಕಾದ್ರ ಅವ್ರ ತಾಯಿಯವ್ರ ಮುಖ್ಯ ಕಾರಣ ರೀ. ಇದು ಮನೆಯಿಂದ ಸ್ಟಾರ್ಟ್ ಆಗ್ಬೇಕು. ಮನ್ಯಾಗ ಒಂದ್ ವೇಳೆ ಆಗ್ಲಿಲ್ಲ ಅಂದ್ರೆ ಗುರುಗಳು ಏನು ಮಾಡಕ್ಕಾಗಲ್ಲ, ಯಾವ ಮಠನು ಮಾಡಕ್ಕಾಗಲ್ಲ, ಯಾವ ಮಂದಿರನ ಏನು ಮಾಡಕ್ಕಾಗಲ್ಲ. ಯಾಕಂದ್ರ ನಿಮಗೊಂದು ಉದಾಹರಣೆ ಹೇಳ್ತೀನಿ. ಸ್ವಾಮಿ ವಿವೇಕಾನಂದ ಅವರಿಗೆ ಅವ್ರ ತಂದೆ ಕೇಳಿದ್ರು, ನೀ ಏನೈತಿ ಮಗ ಅಂತ ಕೇಳಿದ್ರು ಅಂತ. ಒಬ್ಬ ಅತ್ಯದ್ಭುತ ವಕೀಲರ ಮಗ, ಒಬ್ಬ ಅತ್ಯಂತ ಶ್ರೀಮಂತ ವಕೀಲರ ಮಗನಿಗೆ ನೀ ಏನೈತಿ ಮಗ ಅಂದ್ರೆ ಆ ಟಾಂಗ ಓಡಿಸೋ ಐತೇರಿ ಅಂದನ. ಸ್ವಾಮಿ ವಿವೇಕ ಟಾಂಗ ಓಡಿಸೋ ಆಯ್ತಂದ್ರ ಎಲ್ಲರಪ್ಪ ಕನ್ಸಿರ್ತದೆ, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ನನಗಿಂತ ಜಡ್ಜ್ ಐತೆ ಅಂದ್ರೆ ಖುಷಿ ಪಡ್ತೀರ, ಡಾಕ್ಟರ್ ಐತೆ ಅಂದ್ರೆ ಖುಷಿ ಪಡ್ತೀರ. ಟಾಂಗ ಓಡಿಸೋ ಆಯ್ತಂದ್ರೆ ಸ್ವಲ್ಪ ಕೋಪ ಆಯ್ತವೆ. ಆಗ ಅವ್ರ ತಾಯಿ ಕರ್ಕೊಂಡು ಬರ್ತಾರ. ಸ್ವಾಮಿ ವಿವೇಕಾನಂದ ಬೆಂತಟ್ಟು ಹೇಳ್ತಾರ, ಮಗ ನೀ ಟಾಂಗ ಓಡಿಸು. ಎಂತ ಟಾಂಗ ಓಡಿಸವಾಯ್ತಂದ್ರ ಅರ್ಜುನನಂತ ಶ್ರೀಕೃಷ್ಣ ಹೋಯ್ತಾನಲ್ಲ, ಅಂತ ಟಾಂಗ ಓಡಿಸವ ಹಾಕು ಅಂತ ಹೇಳಿದ್ರಿ. ಇದು ತಾಯಿ ಶಕ್ತಿ ರೀ. ನಿಮ್ ಬೆಳವಣಿಗೆ ಕೆಲಸ ಮಾಡೋದಂತದ ಅಡಿಗೆ ಮೇಲೆ ಸ್ವಲ್ಪ ನಾವು ನಮ್ ತಾಯಿಯವ್ರ ಮೇಲೆ ಯೂಸ್ ಮಾಡ್ತೀರಿ. ಬೆಳವಣಿಗೆ ಈ ಕಡೆ ಚಪಾತಿನ ಆಯ್ತೀವಿ, ಈ ಕಡೆ ನಮಗೂ ಗುಂಡುಕ್ ಮಾಡ್ತೀರಿ. ಸ್ವಲ್ಪ ಬೆಳವಣಿಗೆ ಯಾಕಂದ್ರ ಇತ್ತೀಚೆಗೆ ನಮ್ ಹುಡುಗರು ಬಹಳ ಈಗ ಯಾಕಂದ್ರೆ ಈ ಸಮಯದಾಗ ನೆಗೆಟಿವ್ ಮಾತಾಡಿದ್ರೆ ಬಹಳ ತಪ್ಪಾಗ್ತದೆ. ಇಂಥ ಒಂದು ಒಳ್ಳೆ ಮಾತಾಡೋದಾಗ ನಾವು ಪಾಸಿಟಿವ್ ಮಾತಾಡ್ಕೊತ ಬರಲ್ಲ. ನಿಮಗೊಂದು ಘಟನೆ ಹೇಳ್ತೀನಿ. ಅಡಿಕೆ ರಾಣಿ ಅಂತ ಒಂದು ರಾಜಸ್ಥಾನದಲ್ಲಿ ಒಬ್ಬಳು ಅಡಿಕೆ ರಾಣಿ ಅಂತ ಇದ್ದಳು. ಅಕ್ಕಿನ ಹೆಸರು ಅಡಿಕೆ ರಾಣಿ. ಅವಳು ಏನ್ ಮಾಡಿದ್ರ, ಒಬ್ಬ ರಾಜ ಔರಂಗಜೇಬು ಒಂದ್ ರಾಣಿ ಮದುವೆ ಆಗ್ಬೇಕಂತ ಪ್ರಪೋಸಲ್ ಕಳಿಸ್ತಾನೆ. ಆಗ ಅವ್ರು ರಾಜರು ಏನ್ ಮಾಡಿದ್ರು, ಅದು ಆ ರಾಣಿ ಒಪ್ಲಿಲ್ರಿ. ರಾಣಿ ಒಪ್ಲಿಲ್ಲ. ಅವನು ಯುದ್ಧಕ್ಕೆ ಬಂದಾಗ ಎಲ್ಲರೂ ಒಗ್ಗೂಡಿ ರಾಜರು ಯುದ್ಧ ಶುರು ಮಾಡಿದ್ರು. 16 ವರ್ಷದ ಹುಡುಗಿ, 18 ವರ್ಷದ ರಾಜ
ನವ ವಿವಾಹಿತರು ಯುದ್ಧಕ್ಕೆ ಹೋಗೋ ಪ್ರಸಂಗ ಬಂತು. ಆಗ ರಾಜ 18 ವರ್ಷ ರಾಣಿಗಂತನ ನಾ ಇವಾಗೇ ನವ ವಿವಾಹಿತರಿದ್ದೆವು, ನಾವ್ ಹೆಂಗ್ ಹೋಗ್ಲಿ ನಾ ಯುದ್ಧಕ್ಕ ಅಂತನ್ರಿ. ಅಂದ್ರ ಆ ರಾಣಿ ಅಂತಾಳ, ಏ ರಾಜ, ನಿನ್ ಧರ್ಮ ಏನು? ಭೂಮಿ ಕಾಯದ್. ನಿನ್ ಧರ್ಮ ಏನು? ಪ್ರಜೆಗಳಿಗೆ ಕಾಯದ್. ನಾವು ನವ ವಿವಾಹ ಆಗ್ಲಿ ಏನಾಗ್ಲಿ ನೀ ಯುದ್ಧಕ್ಕೆ ಹೋಗ್ಲೇಬೇಕಂತ ಅಂದಾಗ ಏನೋ ಜಬರದಸ್ತಿ ಹೋಗ್ತಾನ್ರಿ. ಹೋಗಿ ಯುದ್ಧ ರಣರಂಗಕ್ಕೆ ಹೋಗಕ ಮುಂಚೆ ಕತ್ತಲಾಗ್ತದ, ಅಲ್ಲಿ ಹಾಲ್ಟ್ ಮಾಡ್ತಾರೆ ರಸ್ತೆಯಲ್ಲಿ. ಆ ರಸ್ತೆಯಲ್ಲಿ ತಂಗಿದಾಗ ಅವಾಗ ರಾತ್ರಿ ಅವನಿಗೆ ರಾಣಿ ನೆನಪು ಬರ್ತದ. ರಾಣಿ ನೆನಪು ಬಂದಾಗ ಅವನೇನ್ ಮಾಡ್ತಾನ, ರತನ್ ಸಿಂಗ್ ಏನ್ ಮಾಡ್ತಾನ, ತನ್ನ ಸೇವಕ ಒಂದ್ ಲೆಟರ್ ಬರೀತಾನ್ರಿ. ಏನಂತ ಲೆಟರ್ ಬರೀತಾನಂದ್ರ, ಆ ರಾಣಿಗೆ ನೀನ್ ನೆನಪು ಹೊಂಟದ, ನಂಗ ಊಟ ಸೇದಲ್ಲ ಹೊಂಟದ, ನಿದ್ದೆ ಬರ್ಲ ಹೊಂಟದ, ನಾ ಹೆಂಗ್ ಮಾಡ್ಲಿ? ಅವ ಸೇವಕ ಲೆಟರ್ ತಗೋತಾನ, ರಾಣಿ ಲೆಟರ್ ಓದ್ತಾಳ, ಇದು ಅಧರ್ಮ ಅದ, ಇದು ದೇಶ ಭಕ್ತಿ ವಿರೋಧ ಅದ, ಇದು ಧರ್ಮ ಭಕ್ತಿ ವಿರೋಧ ಅದ, ಇದು ನಡೆಯಲ್ಲ. ನಾನು ಯಾವ್ದಾರ ಅವ್ರಿಗೆ ನೆನಪಿನ ಕಾಣಿಕೆ ಕೊಟ್ಟಂದ್ರ ಆ ಕಾಣಿಕೆ ನೋಡ್ಕೊತಾನೆ ಯುದ್ಧ ಭೂಮಿಯಲ್ಲಿ ತನ್ನ ಕರ್ತವ್ಯನೇ ಮರ್ತ್ಬಿಡ್ತಾನೆ ರಾಜ. ಹೆಂಗ್ ಮಾಡೋದೀಗ ಅಂತೇಳಿ ರಾಣಿ ತುಂಬಾ ಚಿಂತಿತಳಾಗಿ ಏನ್ ಮಾಡ್ತಾಳ್ರಿ ಅಂದ್ರ, ತನ್ನ ಸೇವಕಿ ಕರೆದು, ನಾನು ನನ್ನ ಶಿರವನ್ನು ಕತ್ತರಿಸಿ ಈ ತಟ್ಟೆಲಿಡ್ತೀನಿ, ಇದನ್ನ ರಾಜ್ಯ ಕಳ್ಸಿಕೊಡು ಅಂತ. ಆಗ ಆ ಸೇವಕಿ ಚಕ್ಕರ್ ಬಂದಂಗ ಆಗ್ತದ್ರಿ. ಯಾವ ರಾಣಿ ಕರೆದು ನನ್ ಕಟ್ ಮಾಡಿ ತಾಟಿನಾಗಿ ಕಳಿಸ್ತೀವಿ ಅಂದ್ರೆ ಯಾರಿಗೆ ಚಕ್ಕರ್ ಬರಲ್ರಿ? ಚಕ್ಕರ್ ಬಂದ ಎರಡು ಕೇಶ ಹಿಡ್ಕೊಂಡು ಕುತ್ತಿಗೆಯನ್ನ ಕಟ್ ಮಾಡ್ಕೊಂಡು ತಟ್ಟೆಲೆ ಇಕ್ಕಿ ರಾಜ ಕಳಿಸ್ತಾಳ್ರಿ. ಆಗವ ಅದನ್ನ ನೋಡಿ ಅತ್ಯಂತ ಶೋಕದಿಂದ ಸಿಟ್ಟು ಬಂದು ಒಳಗಿನ ನಿಲುವಾಗಿ ಅವ ಏನ್ ಮಾಡ್ತಾನೆ, ಎರಡು ಕೇಶ ಕೊಳ್ಳ ಕಟ್ಕೊಂಡು ಔರಂಗಜೇಬ ಹೆಂಗ್ ಸದೆ ಹೊಡೆದಾರ ಅಂದ್ರ ಅವ ಇನ್ನೊಂದ್ ಸಲ ತಿರುಗಿ ನೋಡಿಲ್ರಿ. ಹಿಂದಿ 16 ವರ್ಷದ ಮಹಿಳೆ ತನ್ನ ಗಂಡುಗ ತಂದು ಕರ್ತವ್ಯ ನೆನಪು ಮಾಡಕ್ ಇಂಥದ್ ಮಾಡ್ಕೊಟ್ರು ನೋಡ್ರಿ. ಇದು ಸುಮ್ನೆ ಉಳಿದಿಲ್ರಿ. ನಮ್ ಧರ್ಮ ಬಹಳ ಕಷ್ಟ, ಬಹಳಷ್ಟು ಬಲಿದಾನ ಆಗ್ಯಾವ. ಅನೇಕ ಜನ ಬಂದು ದಾಳಿ ಮಾಡಿದವರು ನನ್ನ ದೇಶ ಇನ್ನೊಬ್ಬ ಯಾವ ರೀತಿ ಬರ್ರಂಬ ಲೆಕ್ಕಕ್ಕೆ ಅದರಿ. ಇವತ್ತ ನನ್ನ ದೇಶ ಆಧ್ಯಾತ್ಮಿಕ ಅದರಿ. ಎಲ್ಲ ಕಣ್ತರದ ಏನ್ ನೋಡ್ತಲ್ಲ, ಕಣ್ಣು ಮುಚ್ಚರು ಏನ್ ನೋಡ್ಬೇಕ ನನ್ನ ದೇಶ ಹೇಳ್ತದ್ರಿ. ಇಂದಿನ ಯುವ ಶಕ್ತಿ ನೋಡ್ರಿ, ಎಲ್ಲರ ಮನೆ ಸಮಸ್ಯೆ ಇದ್ದೇ ಇರ್ತಾವ. ಈ ದೇಶದ ಸಂತ ಸ್ವಾಮಿ ವಿವೇಕಾನಂದನವರು ಅವ್ರ ಮನೆಗೆ ಏನಿತ್ರಿ, ಈ ದೇಶದಾಗ ಏನಿತ್ತು, ಅಮೇರಿಕ ಅಂತ ನೆಲ ಮೇಲೆ ಹೋಗಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ 5 ಶಬ್ದ ರೀ, 5 ಶಬ್ದ ಬ್ರದರ್ ಅಂಡ್ ಸಿಸ್ಟರ್ ಆಫ್ ಅಮೇರಿಕಾ. ಅದು ಹೆಂಗ್ ವೈಬ್ರೇಷನ್ ಇತ್ತಂದ್ರ ಆ ಶಬ್ದದಾಗ ಇಡೀ ಹಾಲ್ 10 ನಿಮಿಷ ಚಪ್ಪಾಳಿರ್ತಾರೆ. ಯಾಕಂದ್ರ ನಮ್ ದೇಶರಿಗೆ ಸಿಸ್ಟರ್ ವ್ಯವಸ್ಥೆ ಕಾಣಿಸ್ತಾರಲ್ರಿ ಭಾರತೀಯರಿಗೆ. ಬೇರೆ ಯಾರು ಕಾಣಿಸ್ತಾರ? ಬೇರೆ ಟಾರ್ಗೆಟ್ ಮಾಡಿರು. ಬೇರೆಯವರು ನೀ ಸಣ್ಣವನ ದೊಡ್ಡವನ್ನ ಪ್ರಯತ್ನ ಪಟ್ಟರು. ಆದ್ರೆ ಈ ದೇಶದ ಸಂತ ಹಂಗಂದಿಲ್ಲ. ಈ ದೇಶ ಸಂತ ಏನಂತ ನನ್ನ ಒಳಗೆ ಎಷ್ಟು ಭಗವಂತ ಇದ್ದಾನೋ ನಿನ್ ಒಳಗೂ ಭಗವಂತ ಇದ್ದಾನಂತಾರಲ್ರಿ. ಎಲ್ಲರಿಗೂ ಸಮಾನವಾಗಿ ಕಾಣುವಂತ ಈ ಒಂದ್ ವೇಳೆ ಸ್ವಾಮಿ ವಿವೇಕಾನಂದ ಇರ್ತಿಲ್ಲ ಅಂದ್ರ ನನ್ನ ಧರ್ಮದ ಪ್ರತಿನಿಧಿಯಾಗಿ ಇಡೀ ವಿಶ್ವನೇ ಹಂಗಸ್ತಿತ್ರಿ ಸ್ವಾಮಿ ನಮ್ ಧರ್ಮಕ್ಕ. ಅಂತದೊಬ್ಬ ಸ್ವಾಮಿ ವಿವೇಕಾನಂದ ಅವ್ರು ಹೆಂಗಂದ್ರ ಅವ್ರ ಬಗ್ಗೆ ಓದ್ರಿ ನೀವು ದಯಮಾಡಿ. ಭಾರತ ಅಂದ್ರೆ ಸ್ವಾಮಿ ವಿವೇಕಾನಂದ ಭಾರತ ಅಂತೇಳಿ ನಮ್ಮ ಧರ್ಮದ ಪ್ರತಿನಿಧಿಯಾಗಿ ಪ್ರತಿಯೊಬ್ಬರು ತಾಯಂದ್ರೆ ಮಕ್ಕಳಿಗೆ ಮೇನ್ ತಾಯಂದ್ರೆ ಬಲ್ಲದ ನಾ ಕೇಳ್ಕೊತೀನಿ. ಆಮೇಲೆ ನೀವೆಲ್ಲ ಸುಸ್ತಾಗಿದ್ವಿ. ಈಗ ಭಾರತ್ ಮಾತೆ ನೆಚ್ಚಿನ ಮಕ್ಕಳು ಇಬ್ಬರ. ಯಾರ? ಒಬ್ಬ ಸೈನಿಕ, ಒಬ್ಬ ರೈತ. ಒಂದ್ಸಲ ನಾನ್ ಜೈ ಜವಾನ್ ಅಂತೀನಿ, ನೀನ್ ಜೈ ಕಿಸಾನ್ ಅಂದ್ರಿ. ನಾನ್ ಜೈ ಕಿಸಾನ್ ಅಂತೀನಿ, ನೀವು ಜೈ ಜವಾನ್ ಅಂದ್ರಿ. ಸ್ವಲ್ಪ ಚಾಕೊಂಡಾಗ ರಿಫ್ರೆಶ್ ಆಗಲ್ಲ ಎಲ್ಲರೂ. ಜೈ 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 ಜವಾನ್, ಜೈ 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 ಜವಾನ್. ತಾಯಂದ್ರೆ ನಮ್ ರೈತರು, ನಮ್ ಸೈನಿಕರು, ನಿಮ್ ಮಕ್ಕಳು ಗಡಿ ಕೈಲಾತಾರ. ಒಂದ್ಸಲ ಅವ್ರಿಗೆ ನೀವು ಜೋರ್ ಹಚ್ಬೋದಲ್ರಿ, ನಿಮ್ ಮಕ್ಕಳು ಖುಷಿ ಆಗ್ತಾರ. ಜೈ 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 ಜವಾನ್, ಜೈ 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 ಜವಾನ್, ಜೈ 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 ಕಿಸಾನ್. ಸ್ವಲ್ಪ ಚಾ ಇಲ್ಲ ಮಜ್ಜಿಗೆ ಕೊಂಡಂಗ ಆಗಿರ್ಬೋದು ಹೌದಲ್ರಿ. ಹಿಂಗಾಗಿ ಒಬ್ಬ ಸೇನೆಯಲ್ಲಿನ ಅಧಿಕಾರಿ ಯುದ್ಧಕ್ಕೆ ಹೋಗುವಾಗ ಅವ್ರ ಮಡದಿ ಒಂದ್ ಪತ್ರ ಬರೀತಾರೆ. ಇದು ಹೆಂಗದ ನೋಡ್ರಿ. ಆ ರಾಜನ್ ರಾಣಿ ತನ್ನ ಕತ್ತು ಕೊಯ್ದಳು. ಇಲ್ಲೇನಾಗ್ತದೆ ಇನ್ನೊಂದು ಪ್ರಸಂಗ ನೋಡ್ರಿ ನೀವು ಹೆಂಗದ ನಮ್ ದೇಶ. ನಮ್ ಧರ್ಮ ಕಾಯ್ಬೇಕಾದ್ರೆ ಎಂತ ಕಷ್ಟಗಳು ನಮ್ಗೆ ಹೇಳ್ತಾ ಇದ್ದೀನಿ. ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಒಬ್ಬ ಸೈನಿಕನ ಹೇಳ್ತಿ, ಒಬ್ಬ ಸೈನಿಕ ಪತ್ರ ಬರೀತಾಳ್ರಿ. ಆ ಸೈನಿಕ ಲೆಟರ್ ನೋಡ್ತಾನ, ಅಡ್ರೆಸ್ ಹೆಣ್ತಿದ್ದಿರ್ತಾಳ್ರಿ. ಹೆಣ್ತಿದ್ದಾಗ ಈ ಲೆಟರ್ ನ ಓಪನ್ ಮಾಡ್ದಂದ್ರ ಸೆಂಟಿಮೆಂಟ್ ಓಪನ್ ಆಗ್ತದ. ಅದೇ ರಾಗ ಇರ್ತದ ಅಕ್ಕಿನ ಪತ್ರ ಓದ್ತಾ ಅಂದ್ರೆ ಅದೇ ಇರ್ತದೆ. ಮತ್ತೆ ನಾವು ಯುದ್ಧ ಕಾನ್ಸಂಟ್ರೇಷನ್ ಕಮ್ಮಿ ಐತೆ ಅಂತೇಳಿ ಆ ಅಧಿಕಾರಿ ಜೇಬನಾಗ ಇಟ್ಕೊತಾರೆ. ಲೆಟರ್ ಜೇಬನಾಗ ಇಟ್ಕೊಂಡಾಗ
ಅವರು ಆ ಯುದ್ಧದಲ್ಲಿ ಹುತಾತ್ಮ ಆಗಿ ಮನೆಗೆ ಅವ್ರ ಪಾರ್ಥಿವ ಶರೀರ ಬರ್ತದ್ರಿ. ಆ ಶರೀರದಾಗ ಅಧಿಕಾರಿಗಳು ಜೇಬಿನ ಚಿಟ್ಟಿ ತೆಗೆದು ನೋಡ್ತಾರ. ಅವ್ರ ಹೆಂಡತಿಗಂತಾರ, ನೋಡ್ರಿ ಅಮ್ಮ ನೀವೇನೋ ಲೆಟರ್ ಬರ್ದಿರಿ, ನಿಮ್ ಗಂಡರದು ಓಪನೇ ಮಾಡಿಲ್ಲ ಅಂತ. ಆ ಲೆಟರ್ ಓದ ಅವ್ರ ಅಧಿಕಾರಿ ಒಬ್ಬರು ಓದ್ತಾರ್ರಿ. ಆ ತಾಯಿ ಅದ್ರ ಏನ್ ಬೈತಾರರಿ, ಅಕಸ್ಮಾತ್ ನೀ ಯುದ್ಧದಲ್ಲಿ ಗೆದ್ದಿ ಬಂದರೆ ವೀರ ಯೋಧನ ಹೆಂಡತಿ ಅಂತೀನಿ, ಅಕಸ್ಮಾತ್ ನೀವು ಯುದ್ಧದಲ್ಲಿ ಹುತಾತ್ಮ ಆಗಿ ಬಂದರೆ ನಿಮ್ ಮಗನಿಗೂ ಕೂಡ ಆ ಜಾಗದಲ್ಲಿ ಕಸಿ ಆ ಯುದ್ಧ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾರಲ್ರಿ. ಇಂತಿಂತ ವಿಚಾರಗಳು ನಮ್ಮ ದೇಶದಲ್ಲಿ ಇವೆ ಮಹಾಮಾತೆಯರೇ, ನನ್ನ ಅಣ್ಣ ತಮ್ಮಂದಿರೇ, ನನ್ನ ಯುವ ಮಿತ್ರರೇ. ಇಂತಿಂತ ಈ ದೇಶ ಸುಮ್ಮನೆ ಕಟ್ಟಿಲ್ರಿ. ಈ ದೇಶ ಅನೇಕ ಸಂಕಷ್ಟದ ಕಟ್ಟಿರ. ಬಹಳ ಮಂದಿ ಬಲಿದಾನ ಆಗ್ಯಾರ. ಎಂತೆಂತ ಬಲಿದಾನ ಆಗ್ಯಾರ. ಸಂಗೊಳ್ಳಿ ರಾಯಣ್ಣ ಅಂತ ಒಬ್ಬ ಇತ್ತು. ನೀವೆಲ್ಲರಿಗೂ ಎಂತೆಂತ ರಕ್ತ ಕುದಿಬೇಕ್ರಿ. ಅಂತಂತ ಯುವಕರು ಸಂಗೊಳ್ಳಿ ರಾಯಣ್ಣ ಹೆಂಗ್ರಿ, ಕಿತ್ತೂರಾಣಿ ಚೆನ್ನಮ್ಮಗಂತ ಸಂಗೊಳ್ಳಿ ರಾಯಣ್ಣ ಯವಾ ನಿನಗ್ 101 ತಲೆ ಕೊಡ್ತೀನಂತೀನಿ ಬ್ರಿಟಿಷರ್ದು. ಒಂದೇ ತಲೆ ಕಂಬಿತ್ತಂದ್ರೆ ನನ್ ತಲೆ ಕೊಟ್ಟು ಭರ್ತಿ ಮಾಡ್ತೀನಿ ಅಂತಾನಲ್ರಿ. ಅವರೇ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಯಾರು? ಚೆನ್ನಮ್ಮ ಅವ್ರಿಗೆ ಜೈಲಿಗಟ್ಟಿ ಸಂಗೊಳ್ಳಿ ರಾಯಣ್ಣ ಹುಡುಕುತ್ತಾ ಗಲ್ಲಿಗೆ ಹೋಗಿ ಊರಿಗೆ ಹೋಗಿ ಸಣ್ಣ ಸಣ್ಣ ಸೈನಿಕರಿಗೆ ಜಮಾ ಮಾಡ್ಕೊಂಡು ಅದಕ್ಕೊಂದ್ ಸ್ವಲ್ಪ ಶಸ್ತ್ರಾಸ್ತ್ರ ದುಡಿಬೇಕಾಯ್ತವ್ರಿ. ಊರಿಗೆ ಹೋಗಿ ಪಂಚಾಯತಿ ಕಟ್ಟಿ ಮೇಲೆ ಕುಂತು ಏನ್ರ ಕೊಡ್ರಿ ಅಂದ್ರ ಯಾರು ಬಳಿ ಕೊಟ್ಟರು, ಯಾರು ಕುಂಗುರ್ ಕೊಟ್ಟರು, ಯಾರು ತಾಳಿ ಕೊಟ್ಟರು, ಹಿಂಗೆಲ್ಲ ಕೊಟ್ಕೋತ ಬಂದ್ರಿ. ಒಬ್ಬಕ್ಕೆ ತಾಯಿ ತನ್ನ ಅಂದ ಮಗನಿಗೆ ತಂದು ಕುಡ್ಲತ್ತಾಳ್ರಿ. ಕಣ್ಣು ಕಾಣಲ್ರಿ. ಅಂತವನಿಗೆ ತಂದು ರಾಯಣ್ಣ ತಗೋ ಇವನಿಗೆ ಸರಿ ಯುದ್ಧ ಮಾಡಕ್ಕ ಅಂತ. ರಾಯಣ್ಣ ಅಂತಾನ ಕಣ್ಣು ಕಾಣೋರೇ ಯೂತ್ ಮಾಡೋದು ಕಷ್ಟ ಅದ. ಈಗ ಆ ಕೆಂಪು ಕೋತಿಗಳು ಎದರ ನಿನ್ ಮಗ ಅಂದ ನಿನ್ ಮಗನಿಗೆ ಕಣ್ಣು ಕಾಣಲ್ಲ ನಾ ಹೆಂಗ್ ಹೋಯ್ಲಿ ಅಂತನವ. ರಾಯಣ್ಣ ನನ್ನ ಮಗ ಯಾರಿಗೆ ಹೊಡಿತಾನೋ ಇಲ್ಲೋ, ನನ್ನ ಮಗನಿಗೆ ಬಂದೂಕ್ ನಡ್ಸ್ಲಾಕ್ ಬರ್ತದೋ ಇಲ್ಲೋ, ನಿನ್ ಮೇಲೆ ಬರೋಂತ ಒಂದು ಬುಲೆಟ್ ಹಾಕಿ ನನ್ನ ಮಗ ಎದಿ ಕೊಡ್ತಾನ ಇವನಿಗೆ ಅಂತಾರಲ್ರಿ. ಇದು ಈ ದೇಶದ ತಾಕತ್ರಿ. ಇದು ಈ ದೇಶದ ತಾಕತ್ತು. ತಾಯಂದಿರೇ, ನೀವು ನಿಮ್ಮಲ್ಲಿ ಇಂಥ ದೊಡ್ಡ ಜವಾಬ್ದಾರಿ ಅದ ನಿಮ್ ಮ್ಯಾಗೀಗಂದ್ರ ಈಗ ಈಗ ಹಿಂದಿ ಟೈಮ್ ಹೆಂಗದ ಅಂದ್ರೆ ಅಭಿನಯ ಇತ್ತು ಕಭಿನಯ. 16ರಿಂದ 40 ವರ್ಷದ ಮ್ಯಾಗ ಇಂಥ ಒಂದ್ ಜವಾಬ್ದಾರಿ ಅದ ಅಂದ್ರ ಮನಸ್ಸಿನಿಂದ ಸ್ಟಾರ್ಟ್ ಮಾಡೋದ. ಈಗ ಯುದ್ಧ ಬೇಕಾಗಿಲ್ರಿ, ದೊಡ್ಡ ಶಸ್ತ್ರಾಸ್ತ್ರ ಬೇಕಾಗಿಲ್ಲ, ಕೋಟಿ ಜನಕ್ಕೆ ಬಾಂಬ್ ಹಾಕದ್ ಬೇಕಾಗಿಲ್ಲ. ನಾನ್ ಬದಲಾವಣೆ ಆಗ್ಬೇಕು, ನನ್ನ ಮನೆ ಬದಲಾವಣೆ ಬೇಕು. ಮನ್ಸೆ ತನ್ಸೆ ತಿರ್ಲಿ ಅಂತ ಹಿಂಗ ನಾವು ನಮ್ಮ ಮನೆಯಿಂದ ನಾವು ಚೇಂಜ್ ಆಗ್ಬೇಕು. ನಮ್ಮ ಮನೆಯಿಂದ ನಾವು ನೋಡ್ರಿ, ಸ್ವಲ್ಪ ನೀವು ನಾವೊಂದು ವರ್ಡ್ ಅಂತೀನಿ, ಧ್ಯಾನವಾಗಿ ಕೇಳಿಸ್ಕೊರಿ. ಅಮ್ಮ ಮಮ್ಮಿ ಏನ್ ಡಿಫ್ರೆನ್ಸ್ ಅವ ಅಂದ್ರಿ. ನಮ್ದು ಕನ್ನಡ ಸಾಹಿತ್ಯ ಎಷ್ಟು ಟೆಕ್ನಾಲಜಿ ಅದ ಅಂದ್ರೆ ನಿಮಗೆ ಹೇಳ್ತೀನಿ. ಅಮ್ಮ ಅನ್ನೋದು ಒಕ್ಕಳದಾಗ ಹುಟ್ಟಿ ತುಟಿ ತಕ್ಕ ಬಂತು. ಮಮ್ಮಿ ಎಂಬುದು ತುಟಿ ಮೇಲೆ ಹುಟ್ಟಿ ತುಟಿ ಮೇಲೆ ಸಾಯ್ತು. ಎಂತ ಶಕ್ತಿ ಅದ ರೀ ಅಮ್ಮದಾಗ. ಅಮ್ಮ ಒಳಗಿಂದ ಬರ್ತದ, ಮಮ್ಮಿ ಮ್ಯಾಗಿನ ಮ್ಯಾಗೆ ಬರ್ತದ. ಅದ್ರ ಕಡೆಯಿಂದ ಸ್ವಾಮಿ ನಿಮ್ ಮಕ್ಕಳು ಇನ್ನೊಂದು ಹೆಂಗದ ಕೊಟ್ಟ ಸಮಸ್ಯೆ ನಮ್ಮಲ್ಲಿ. ಬಾಜುದ ಚಲೋ ಡಾನ್ಸ್ ಮಾಡ್ತಾನ, ಕುಣಿ ಮಗ ನೀ ಕುಣಿ. ಬಾಜುದ ಚಲೋ ಕರೆಕ್ಟೇ ಆಡ್ತಾನ, ನೀ ಕರೆಕ್ಟ್ ಆಡ ಮಗ ಕರೆಕ್ಟ್ ಆಡ. ನಿಮ್ ಮಕ್ಳು ನೀವು ಗುರುತಿಸ್ರಿ ನಿಮ್ ಮಗ ಏನನ ಅಂತೇಳಿ. ಸ್ವಾಮಿ ವಿವೇಕಾನಂದ ಅವರು ಚಿಕ್ಕವರಿದ್ದಾಗ ಅವ್ರ ತಾಯಿ ಅವರಿಗೆ ಉಳ್ಗಡಿ ಕೊಯ್ಲ ಕತ್ತಿ ತೋಣ್ಬ ಮಗ ಅಂತ ಹೇಳಿದ್ರು. ಕತ್ತಿ ತೋಣ್ಬ ಅಂದಾಗ ಸ್ವಾಮಿ ವಿವೇಕಾನಂದ ಅವರು ಚೂಪಾಗಿದ್ ಕತ್ತಿ ತನ್ನ ಕಡೆ ಇಟ್ಕೊಂಡ್ರು, ಕೈ ಹಿಡಿಯ ತಾಯಿ ಕಡೆ ಮಾಡಿದ್ರು. ಇಂತ ಅಭೂತಪೂರ್ವವಾದ ಇದು ಅಂತಂದ್ರ ಕತ್ತಿದ ಕೈ ಹಿಡಿಯ ತಾಯಿ ಕಡಿ ಮಾಡಿ ಮುಂದಿನ ಚೂಪಾಗಿ ತನ್ನ ಕಡಿ ಮಾಡ್ಕೋತಾರಲ್ಲ, ಅವ್ರ ತಾಯಿ ಅವತ್ತೇ ಹೇಳ್ತಾರೆ ತಲೆ ಮೇಲೆ ಕೈ ಇಟ್ಟಿ, ಮಗ ನೀನು ತುಂಬಾ ದೊಡ್ಡ ಮನುಷ್ಯ ಆಗ್ತಿ ಮಗ, ಇಡೀ ಮಾನವ ಕುಲ ನಿನಗ್ ವರ್ಷ ನೆನೆಸ್ತದ ಮಗ, ಅಂತ ದೊಡ್ಡ ಮನುಷ್ಯ ಆಗ್ತಿ. ಯಾವಾಗ ಇಷ್ಟೊಂದು ವಿಚಾರ ಮಾಡ್ತೀರ ನೀನು, ಇನ್ನು ಮುಂದೆ ನಿನಗೆ ಏನ್ ಹೇಳಬೇಕಾಗಿಲ್ಲ ಅಂತಾರಲ್ರಿ. ಇದು ನೀವು ಆ ಸ್ವಾಮಿ ತಾಯಿ ಯಾವಾಗ ಗುರ್ತಿಸರಲ್ಲ, ನಿಮ್ ಮಕ್ಕಳಿಗೆ ನೀವು ಗುರ್ತಿಸ್ರಿ. ನಿಮ್ ಮಕ್ಕಳಿಗೆ ಕಂಪೇರ್ ಮಾಡಬೇಡ್ರಿ ಬೇರೆಯವ್ರಿಗೆ. ನೀವು ನೋಡ್ರಿ, 9 ತಿಂಗಳು ತಾಯಿ ಗರ್ಭದಲ್ಲಿ ಉಳಿದು ನಾವು ಹೊರಗೆ ಬರ್ತಾರಂದ್ರೆ ಪ್ರತಿಯೊಬ್ಬ ಮಾನವ ಶ್ರೇಷ್ಠ ಹಣ, ಪ್ರತಿಯೊಂದು ಮಗು ಶ್ರೇಷ್ಠ ಅದ, ಪ್ರತಿಯೊಂದು ಮಗನ ಮೇಲೆ ಏನಾದ ಏನೋ ಪ್ರತಿಭೆ ಅದ. ನಮ್ ತಲೆಗೆ ಏನ್ ಹುಳ ಬಿದ್ದಾವ ಅಂದ್ರೆ ಯಾರು ನೀರು ಸೀರೆ ಎತ್ತಿಗೆ ಅದೇ ಮಾಡೋದು ಕುಂತಾರೆ. ಸಮಸ್ಯೆ ಅದು ಆಗ್ಯಾದ. ಹೊಡ ಬರ್ತಾನ ಹಾಡಂತಾನ.
ಚಿಕ್ಕಪ್ಪನ ಡ್ಯಾನ್ಸ್ ಮಾಡಂತ ಮಮ್ಮಿ ಓದು ಪಪ್ಪ ಬರಿ ಇದೆ ಅಲ್ಲ. ಮಾಸ್ಕಾಡ್ ಸಲುವಾಗಿ ಬೇಡ, ನಾವು ಮಕ್ಕಳಿಗೆ ಮಷೀನ್ ಮಾಡಿ ಕಳ್ಸೋದ್ ಬೇಡ, ಮಕ್ಕಳು ಸಮಾಜದ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗ್ಬೇಕ್ರಿ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಪ್ಯಾಕೇಜ್ ಮಾಡಿ ಕಾಣೆ ಆಗಿದ್ದಾರ್ರಿ. ಧರ್ಮದಲ್ಲಿಲ್ಲ, ದೇಶಕ್ಕೆ ಸಂಬಂಧ ಇಲ್ಲ, ಅಕ್ಕಪಕ್ಕದವ್ರ ಸುಖ ದುಃಖದಲ್ಲಿಲ್ಲ. ಮಾನವ ಅಂದ್ರೇನು, ನಮ್ಮೋರಂದ್ರೇನು, ಕುಟುಂಬ ಅಂದ್ರೇನು, ದೊಡ್ಡಪ್ಪ ಅಂದ್ರೇನು, ಚಿಕ್ಕಪ್ಪ ಅಂದ್ರೇನು, ಅತ್ತಿ ಅಂದ್ರೇನು, ಸೋದರತ್ತಿ ಅಂದ್ರೇನು, ಇವೆಲ್ಲ ಮರ್ತು ಬಿಟ್ಟಿವ್ರಿ. ಕುಟುಂಬ ಅಂದ್ರೆ ಮಗು ಹೇಳ್ತದ, ಪಪ್ಪ ಮಮ್ಮಿ ಅಣ್ಣ ತಮ್ಮ ನಾನು ಇಷ್ಟೇ. ಎಲ್ಲಿ ಹೋಯ್ತ್ರಿ? ಅಜ್ಜಿ ಎಲ್ಲೋಯ್ತು, ದೊಡ್ಡಮ್ಮ ಎಲ್ಲೋಯ್ತು, ಚಿಕ್ಕಮ್ಮ ಎಲ್ಲೋಯ್ತು, ದೊಡ್ಡಪ್ಪ ಎಲ್ಲೋಯ್ತು. ಮಾಡ್ರಿ ವಿಡಿಯೋ ಕಾಲ್. ನಾ ಕಂಪ್ಲೇಂಟ್ ನಿಮಗ್ ಬೇರೆ ಕಡೆ ಯಾವ್ದಾದ್ರು ಜಾಬಿಗೆ ಹೋದ್ರೆ ನಾ ಅದು ಕಂಪ್ಲೇಂಟ್ ಮಾಡ್ತೀನಿ. ನೀವ್ ಅಲ್ಲೇ ಇರ್ರಿ, ವಿಡಿಯೋ ಕಾಲ್ ಮಾಡ್ರಿ. ಟೆಕ್ನಾಲಜಿ ಅಡ್ವಾನ್ಸ್ ಆಗತ್ತೆ, ಒಳ್ಳೇದಕ್ಕೆ ಉಪಯೋಗಿಸ್ ಮಾಡ್ರಿ. ದೊಡ್ಡಪ್ಪನ ಜೋಡಿ ಮಾತಾಡ್ರಿ, ಚಿಕ್ಕಪ್ಪನ ಜೋಡಿ ಮಾತಾಡ್ರಿ, ಅಜ್ಜಿ ಜೋಡಿ ಮಾತಾಡ್ರಿ, ಆರಾಮಿದ್ದಿ ಮಗ ಅಂತ ಕೇಳ್ರಿ. ಇದಕ್ಕೆಲ್ಲ ಆತ್ಮೀಯತೆ ಬೆಳೀತದ್ರಿ. ಯಾಕೆ ಹಿಂಗ ಆಗ್ಲತ್ತದಂದ್ರ ವೃದ್ಧಾಶ್ರಮ ಹೆಚ್ಚಾಗ್ಲತ್ತವ. ಮನುಷ್ಯಾಗ ಅನಾರೋಗ್ಯ ಯಾಕೆ ಹೆಚ್ಚಾಗತ್ತಂದ್ರ ನಗು ಇಲ್ಲ, ಆತ್ಮೀಯತೆ ಇಲ್ಲ. ಒಳಗಿನ ಕೆಲಸ ಮಾಡ್ಬೇಕು, ಹೊರಗಿಂದ ಇಲ್ರಿ. ಒಳಗಿಂದ ಕೆಲಸ ಕೊಡ್ಬೇಕು. ನಾವು ಬರೀ ಹೊರಗಿನ ಕೆಲಸ ಕೊಡ್ಲತ್ತೇವ್. ನಾವು ಒಳಗ್ ಒಂದದಾರಿ. ಇಡೀ ಜಗತ್ತು ಭಾರತ ಬಂದು ಕಳ್ಕೊಡ್ತೀವಿ. ಇಡೀ ವಿಶ್ವದ ನೀವು ವಿಚಾರ ಮಾಡ್ರಿ. ಯೋಗ ಮಾಡಂಗ್ ಬರ್ರಿ ಅಂದ್ರು 200 ರಾಷ್ಟ್ರಗಳು ಒಂದೇ ರಾತ್ರಿ ರೆಡಿ ಆಗ್ಯಾವ. ನಾವು ಯೋಗ ಮಾಡ್ತೇವೆ ನಿಮ್ ಜೋಡಿ ಅಂತೆ. ಜೂನ್ 21 ಎಂತ ಶಕ್ತಿ ಇರ್ಬೇಕ್ರಿ. ಈ ಯೋಗ ರೆಡಿ ಆಗಿದ್ದು ನಮ್ಮಿಂದಲ್ಲ, ಇನ್ನೊಬ್ಬರ್ಲಿಂದಲ್ಲ, ಯಾರೋ ಪ್ರಧಾನಿಗಳಿಂದಲ್ಲ. ಈ ಅಂತರ್ಶಕ್ತಿ ಭಾರತ ಅದು ಇತಿಹಾಸ ಹಿಂಗದಾರಿ. ನಮ್ ಪೂರ್ವಜರು ಹಿಂಗ್ ಮಾಡಿಕ್ಕಾರ. ತನ್ನ ಬಟ್ಟೆ ಇಲ್ಲದೆ ಇದ್ರು, ತನ್ನ ಉಡ್ಕೊಳ್ಳೋ ಬಟ್ಟೆ ಇಲ್ಲ, ತನ್ನ ಉಳ್ಳ ಕಣ್ಣ ಸಿಗಲ್ ಹೋದ್ರು ವಸುದೈವ ಕುಟುಂಬ ಒಂದ ಸರ್ವ ಜನ ಸುಖಿನೋ ಭವಂತು ಅಂದಾರ. ಗಂಟಲು ಒಣಗ್ಯಾದ, ಉಡ್ಲಾಕ್ ನೀರಿಲ್ಲ, ಬಟ್ಟಿಗೆ ಅನ್ನ ಇಲ್ಲ, ಆದ್ರೂ ಕೂಡ ಭಗವಂತಗ ಸರ್ವ ಜನ ಸುಖಿನೋ ಭವಂತು ಅಂತಾರಲ್ರಿ. ಇದು ಕೇವಲ ಭಾರತದಲ್ಲಿ ನೋಡ್ಬೋದು ನೀವು ಮಿತ್ರರೇ. ಆದ ಕಾರಣ ತಾಯಂದ್ರಿಗೆ ಬಹಳ ದೊಡ್ಡ ಜವಾಬ್ದಾರಿ ಅದ. ಅಣ್ಣೋರಿನ ಸಂಗೀತ ಹಾಡೋರ ಇನ್ನ ಬಹಳ ಮಂದಿ ಬಹಳಷ್ಟು ಕಾರ್ಯಕ್ರಮ ಅವ. ನೀವು ತುಂಬಾ ತಕಾಸಿರಿ. ಆಮೇಲೆ ಅಣ್ಣೋರ್ ರಾತ್ರಿ ನ್ಯೂಸ್ ನೋಡ್ರಿ ಅಂದ್ರು. ಕ್ರೈಮ್ ನ್ಯೂಸ್ ನೋಡ್ಬೇಡ್ರಿ, ನ್ಯೂಸ್ ನೋಡ್ರಿ ಅಷ್ಟೇ. ಕ್ರೈಮ್ ನ್ಯೂಸ್ ನೋಡಕ್ ಹೋಗ್ಬೇಡ್ರಿ. ಒಳ್ಳೇದ್ ಓದಿ, ಒಳ್ಳೇದ್ ಕೇಳಿ. ನಾನಂತೂ ಇಷ್ಟು ಸಂತೋಷ ಪಟ್ಟಿನಿ. ಎಂತ ಭಾಗ್ಯವಂತರು ಇದ್ರಿ ನೀವು. 10 ದಿವಸಗಳ ಸತತವಾಗಿ ಧಾರ್ಮಿಕ, ಸಂಗೀತ, ಆಧ್ಯಾತ್ಮಿಕ, ಎಷ್ಟೊಂದು ಪೌಷ್ಟಿಕಾಂಶಗಳು. ಈ ಪೌಷ್ಟಿಕಾಂಶಗಳು ನಿಮಗೆ ದೇಹಕ್ಕೆ ಸಿಗೋ ಪೌಷ್ಟಿಕಾಂಶಗಳು ಮಾರ್ಕೆಟ್ನಾಗ ಸಿಗ್ಬೋದು. ಒಳಗಿನ ಪೌಷ್ಟಿಕಾಂಶ ಅದಲ್ರಿ, ಒಳಗಿನ ಅದು ಇಂಥ ತಲೆ ಸಿಗ್ತದ್ರಿ, ಇಂಥ ಅಪ್ಪರ್ ಪಾದದಾಗ ಸಿಗ್ತದ. ಇದು ಮಿಸ್ ಮಾಡ್ಕೊಂಬೇಡ್ರಿ ದಯಮಾಡಿ. ನಾಳೆಗೆ ಆರಾಮ್ ಮೊಮ್ಮಕ್ಕಳಿಗೆ ಬಿಟ್ಟು ಬಂದು ತಕೊಂಡ್ ಬರ್ರಿ. ನಾಳೆಗೆ ಮಕ್ಕಳಿಗೆ ಬಿಟ್ಟು ತಕೊಂಡ್ ಬರ್ರಿ. ಅಕ್ಕಪಕ್ಕ ಊರ ಮಕ್ಕಳಿದ್ರೆ ಕರ್ಕೊಂಡ್ ಬರ್ರಿ. ಇಂಥದ್ದು ನಿಮಗ್ ಒಳಗಿನ ಮೆಡಿಸಿನ್ ಎಲ್ಲಿ ಸಿಗಲ್ಲ. ದಯಮಾಡಿ ಅರ್ಥ ಮಾಡ್ಕೋರಿ. ಹೊರಗಿನ ಮೆಡಿಸಿನ್ ಸಿಗ್ತದ. ಕ್ಯಾಲ್ಸಿಯಂ ಕಮ್ಮದ ಡಾಕ್ಟರ್ ಬರೀತಾನ, ಎಲ್ಲ ಬರೀತಾನ. ಒಳಗಿನ ಶಕ್ತಿ, ನಿಮ್ ಮಕ್ಕಳ ಶಕ್ತಿ ಒಳಗಿನ ಪೂರಕವಾಗ್ಬೇಕಾದ್ರ, ನಿಮ್ ಮಕ್ಕಳು ಸಮಾಜದ ವ್ಯಕ್ತಿಯಾಗಿ ನಿರ್ಮಾಣ ಆಗ್ಬೇಕಾದ್ರ, ನನ್ನ ಮಗ ಅಂತ ನೀವು ಎದೆ ತಟ್ಕೊಂಡು ಹೇಳ್ಬೇಕಂದ್ರ ಇಂಥ ತಲೆ ತರಬೇಕಾಗ್ತದೆ ನೋಡ್ರಿ. ದಯಮಾಡಿ ಹೆಂಗ್ ಬೆಳೆಸ್ಬೇಕು ಮಕ್ಕಳಂದ್ರ, ಅಲ್ಲಿ ಹೋಗುವಾಗ ಮಗ ಹುಟ್ಟ್ರೆ ಇವನಪ್ಲೆ ಹೋಗ್ಬೇಕ್ರಿ, ಮಗ ಹುಟ್ಟ್ರೆ ಅವನಪ್ಲೆ ಹೋಗ್ಬೇಕ್ರಿ, ಅಣ್ಣ ಇದ್ರೆ ಅವನಪ್ಲೆ ಇರ್ಬೇಕ್ರಿ, ತಂಗಿ ಇದ್ರೆ ಅವನಪ್ಲೆ ಇರ್ಬೇಕು. ಆ ಹಡದ ಜೋಗಳಿಗೆ ಎಷ್ಟು ಸಂತೋಷ ಆಗ್ತದ ಅದು ನೀವು ಇಮೇಜಿನ್ ಮಾಡಕ್ಕಾಗಲ್ಲ. ಅದ್ರ ಇದು ಮಾಡಕ್ಕಾಗಲ್ಲ. ನಾವು ತನ್ನ ಸಂತಾನ ಸಮಾಜದಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಿ ಇಂಥ ಒಳ್ಳೆಯದು ಬೆಳಿತಾರಲ್ಲ, 4 ಮಂದಿ ಬೈದಾಗ ಬರ್ತದಲ್ಲ, ಆ ತಂದೆ ತಾಯಿ ಜನ್ಮ ಸಾರ್ಥಕ ಅಂತಾರ್ರಿ. ದಯಮಾಡಿ ಅರ್ಥ ಮಾಡ್ಕೋರಿ. ಏನದ ಎಲ್ಲ ಕಡೆ ಅಂದ್ರ, ಎಡಕ್ ಹೋದ್ರ ರಿಯಲ್ ಎಸ್ಟೇಟು, ಬಲಕ್ ಹೋದ್ರ ಕಾರು ಬಂಗ್ಲಿ, ಎದರ್ ಹೋದ್ರ ಬ್ಯಾಲೆನ್ಸ್ ಏಟು, ಹಿಂದಕ್ ಹೋದ್ರ ಒಡವೆ ಎಸವ ಸೀರೆ ಎಸವ. ಬಿಡ್ಬೇಡ್ರದಲ್ಲ. ಇಲ್ಲಿ ಏನದ, ಎಲ್ಲರೂ ಹೆಂಗ್ ಕುಂತಿರಂದ್ರ ದೇವತೆಗಳು ಕುಂತಂಗ್ ಕುಂತೀರಿ. ಒಬ್ಬೊಬ್ಬರು ನಂಗೆ ಬಹಳ ಇಷ್ಟ ಆಯ್ತು. ಇಂಥ ಚಳಿದಾಗ ಸಣ್ಣ ಮಕ್ಕಳು ಎಲ್ಲಾ ತಗೊಂಡು ನಾ ಹೇಳ್ತಿಲ್ಲ, ನಿಮ್ಮಿಂದ ಕಲಿಬೇಕಾಗ್ಯದ, ಬಹಳಷ್ಟು ಕಲಿಬೇಕಾಗ. ನಾ ಹಂಚ್ಕೋತೀನಿ. ಇದು ಇಷ್ಟು ದಿವಸ ಬೇರೆ ವಿಷಯ ಬೇರೆ ಕಡೆ ಮಾತಾಡ್ತಿದ್ದೆ. ಹಳಕೇಳ್ಕಂತ ಒಂದು ಕಾರ್ಯಕ್ರಮಕ್ಕೆ ಹೋಗಿದ. 60 ರಾಜ್ಯ 30 ತರ ಕುಂತಿದ್ರು. 60 ರಾಜ್ಯ 30, 80 ರಾಜ್ಯ 24 ತರ್ಲಾಗತ್ತಿದ್ರು. ಎಷ್ಟು ಹೆಂಗ ನಿಮ್ಮ ಮುಖದ ಎಂತ ಚೈತನ್ಯ ಕಾಣತ್ತದ, ಎಂತ ಜಗದಾಗ ಕುಂತೀರಿ. ಇದು ಒಂದ್ ಒಳ್ಳೆ ಸೌಭಾಗ್ಯ ಗುರುಗಳೇ. ನಮಗ ಶ್ರೀಕಾಂತ್ ಸ್ವಾಮಿ ಕಲ್ಪಿಸ್ಕೊಟ್ರಲ್ಲ ಗುರುಗಳೇ, ಅದಂತ ಧನ್ಯವಾದಗಳು ನಮಗ. ಯಾಕಂದ್ರೆ 7 ಅಕ್ತಿಗೆ ಮನೆ ಹೊರಗೆ ಬಂದ್ರಿ, ಬೇರೆ ಕಡೆ ಕರ್ಕೊಂಡು ಹೋಗಿ ಸಿಕ್ಕರೆ ಏನ್ ಮಾಡ್ತೀರಿ? ನಮಗ್ ಇವ್ರು ಸಿಕ್ಕರ ಇಲ್ಲಿಗೆ ತಂದಾರ.
ಹೆಂಗದಂದ್ರ ಮನಿ ಹೊರಗ್ ಬಂದೆ ಅಂದ್ರೆ ಯಾರು ಸಿಗ್ತಾರ ಗ್ಯಾರಂಟಿ ಇಲ್ಲ. ಎಲ್ಲಿಗೋ ಅಂತಾರೆ, ಎಲ್ಲಿಗೋ ಕರ್ಕೊಂಡು ಹೋಗ್ತಾರ, ಅವ್ರು ಕೂಡ್ಬೇಕಾಗ್ತದ. ನಾವು ಕೂಡ್ಬೇಕಾಗ್ತದ. ನಮ್ ಪುಣ್ಯ ಅದ, ಅದು ನಮ್ದೇನು ಪೂರ ಜನ ಪುಣ್ಯ ಅದಕ್ಕೆ ಇಂಥ ಒಂದು ಕಾರ್ಯಕ್ರಮದಾಗ ಅವರು ಇದರಿಂದ ಅಪ್ಪರೊಂದು ಆಸ್ಪದ ಕೊಟ್ಟು ಇಂಥ ವೇದಿಕೆ ಮೇಲೆ ಅಂತ ಅಪ್ಪರಂದ್ರ ನಂಗೆ ಬರ್ರಿ ಅಪ್ಪ ಅಂದರು. ಅಪ್ಪರೇ ನಮಗೆಲ್ಲ ಕರೆದ್ ಬಿಡ್ರಿ, ಕಿವಿಡ್ ಹೇಳ್ಕೊಂಡ್ ಬರ್ರಿ ಅಂದನ. ಬಾಣ್ ನಿಮ್ದದ, ನಾವು ಬತ್ತಳಿಕೆಗಳಿದ್ದೇವ್. ಎಲ್ಲ ನಿಮ್ ಬಾಣ್ಗಳವ, ಬಾಣ್ ನೀವಿದ್ರಿ, ಬಿರುಗಾಯಿ ನಾವಿದ್ದೇವ್. ಯಾವ ಪುಸ್ತಕಕ್ಕೆ ಯಾವ ಬಾಂಡ್ ಯೂಸ್ ಮಾಡ್ಬೇಕು ತಯಾರಿದ್ದೀವಿ. ನೀವು ರೆಡಿ ಮಾಡ್ರಿ. ಮೊದ್ಲಿಂದ ಒಂದ್ 3 ಬಾಂಡ್ ಯೂಸ್ ಆಗಿರ್ಬೋದು, 4ನೇ ಬಾಂಡ್ರೆ ಯೂಸ್ ಆಗ್ತದೆ ಗುರುಗಳೇ. ಪ್ರತಿ ಇದು ಹೇಳೋದಿಲ್ಲ, ಇಲ್ಲಿ ಒಂದೊಂದು ಧಾರ್ಮಿಕ ಬಾಣಗಳು ಬಿರುಗಳು ತಯಾರಾಗ್ಲತ್ತವ ಗುರುಗಳೇ. ಇದು ಅತ್ಯಂತ ಸಂತೋಷದ. ಈ ಮಕ್ಕಳು ಇದಾರಲ್ಲ, ಇವ್ರು ನಾಳಿನ ಪ್ರಜೆಗಳಲ್ಲ. ಇವತ್ತಿಂದ ಆಡಿದ ಒಂದೊಂದು ಮಾತು ಅವ್ರ ಜೀವನದ ವ್ಯಕ್ತಿತ್ವ ನಿರ್ಮಾಣ ಆಗಲ್ಲ ಕಾರಣ ಅಂತ ಹೇಳಿ ನಾನು ಸುಸ್ತಾಗದಲ್ರಿ. ಬೋರ್ ಹೊಂಟದೇನ್ರಿ ಯಾರಿಗಡ? ಇಲ್ಲಲ್ರಿ, ಒಂದ್ ಜಯ ಹಾಕ್ತಾರೆ ನೋಡ್ತೇವೆ. ಬೋರ್ ಇಲ್ಲಂದ್ರೆ ಜಯ ಹಾಕಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಹಾ ಆದ ಕಾರಣ ಮತ್ತೆ ಅವಾಗ ಸಿಕ್ಕ ಸಂಕ್ಷಿಪ್ತವಾಗಿ ಮಾತಾಡೋಣ. ಈಗ ಆಲ್ಮೋಸ್ಟ್ 25 ನಿಮಿಷ ಆಯ್ತು. ನಮ್ ಟೈಮ್ ಆಗ್ಯದ್ರಿ, ನಮಗ್ ಕೊಟ್ಟಿನ ಟೈಮ್ ಮುಗಿದದ. ಆದ್ರೂ ಮತ್ತೆ ಹೆಚ್ಚಾಗ್ತದ. ಅದಕ್ಕಡಿಂದು ನನ್ನೆಲ್ಲಾ ತಪ್ಪುಗಳು ಸರಿಗಳು ಏನ್ ಮಾತಾಡ್ದು ಏನ್ ಬಿಟ್ನು ಅದೆಲ್ಲ ಗುರುಗಳ ಪಾದಗಳಿಗೆ ಹಾಕಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಧನ್ಯವಾದಗಳು. ಧಾರ್ಮಿಕ ಯುವ ಚಿಂತನೆ ಬಗ್ಗೆ ಬಹಳಷ್ಟು ಸುಂದರವಾಗಿ ಉಪನ್ಯಾಸ ನೀಡಿದಂತಹ ಅತಿಥಿಗಳಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಕೊಡಬೇಕಾಗಿ ವಿನಂತಿ. ಇದೀಗ ಸಂಗೀತ ಗವಾಯಿಗಳು ಇನ್ನೊಂದು ಗೀತೆಯನ್ನ, ಭಕ್ತಿ ಗೀತೆಯನ್ನ ಎಲ್ಲರಿಗಾಗಿ ನೀಡಬೇಕಾಗಿ ಕಲಾವಿದರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲ ಸದ್ಭಕ್ತಾದಿಗಳಲ್ಲಿ ವಿನಂತಿ, ಕೇವಲ ಒಂದು ಅರ್ಧ ತಾಸಿನಲ್ಲಿ ಕಾರ್ಯಕ್ರಮ ಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲವೂ ಕೂಡ ಮಂಗಳಾರತಿ ಮುಗಿಸ್ಕೊಂಡೇ ಪ್ರಸಾದವನ್ನ ಸ್ವೀಕರಿಸಿಕೊಂಡೇ ಹೋಗಬೇಕಾಗಿ ವಿನಂತಿ. ಈಗ ಕಲಾವಿದರಿಂದ ಸಂಗೀತ. ಒಬ್ಬ ಜನಪದ ಕವಿ ರಚಿಸಿರುವಂತಹ ಒಂದು ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಕುಂತ ನಿಂತ ಮಂದಿಗೆಲ್ಲ